ನಮಸ್ತೆ ವೀಕ್ಷಕರೇ, ಶುಭೋದಯ. ಭಾನುವಾರದ ಶುಭಾಶಯಗಳನ್ನು ತಿಳಿಸ್ತಾ PNS ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಪ್ರತಿದಿನವೂ ಕೂಡ ಈ ಕಾರ್ಯಕ್ರಮದಲ್ಲಿ ರಾಶಿಗಳ ಭವಿಷ್ಯ ಇರಬಹುದು, ಲೆಟರ್ಸ್ ಬಗ್ಗೆ ಇರಬಹುದು, ನಂಬರ್ಸ್ ಬಗ್ಗೆ ಇರಬಹುದು, ಹೀಗೆ ಅನೇಕ ವಿಶೇಷ ವಿಚಾರಗಳನ್ನು ನಮಗೆ ತಿಳಿಸಿಕೊಡ್ತಾ ಇರುವಂತಹ ಲೇಡಿ ಸೂಪರ್ ಸ್ಟಾರ್ ಜೊತೆಗೆ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಆದಂತಹ ಶ್ರೀಮತಿ ಮೀತಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹೊಸ ವಾರವನ್ನು ಶುರು ಮಾಡ್ತಾ ಇದ್ದೀವಿ, ಭಾನುವಾರದ ಶುಭ ದಿನ. ಸೊ ಇವತ್ತು ನಮ್ಮ ವೀಕ್ಷಕರು ಕೂಡ ಅವರವರ ರಾಶಿಗಳ ಒಂದು ಭವಿಷ್ಯ ಹೇಗಿದೆ, ವಾರವನ್ನು ನಾವು ಹೇಗೆ ಪ್ಲಾನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಮೊದಲನೇದಾಗಿ ಈ ವಾರದ ಬಗ್ಗೆ ತಾವು ಹೇಳೋದಾದರೆ ನೋಡಿ, ಈ ವಾರ ಅಂತ ಬಂದಾಗ ಮೊದಲನೇದಾಗಿ ಈ ಭಾನುವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ದಿನ ತುಂಬ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಎಲ್ಲರೂ ಇವತ್ತು ಭಾನುವಾರ ಮನೇಲಿರ್ತಾರೆ ಆರಾಮಾಗಿ. ಬಟ್ ಇವತ್ತಿನ ದಿನ ಎಲ್ಲರೂ ಅವ್ರವ್ರ ತಕ್ಕಂಗೆ ಸ್ವಲ್ಪ ಹ್ಯಾಪಿಯಾಗಿ, ಯಾಕಂದರೆ ಸಿಕ್ಕೋದೇ ಒಂದು ದಿನ ಇರುತ್ತೆ. ಮತ್ತು ಅವ್ರ ಕೆಲಸ ಕಾರ್ಯಗಳನ್ನ ಬಿಸಿ ಶೆಡ್ಯೂಲ್ನಲ್ಲಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಫ್ಯಾಮಿಲಿ ಆಗಿರ್ಬೋದು ಅಥವಾ ಫಂಕ್ಷನ್ಸ್ ಆಗಿರ್ಬೋದು ಅಟೆಂಡ್ ಮಾಡಿದ್ರೆ ಎಲ್ಲರಿಗೂ ಖುಷಿ, ಮಕ್ಕಳು ಮನೆ ಅಂತ ಎಲ್ಲರಿಗೂ ಖುಷಿ ತರುತ್ತೆ. ಜೊತೆಗೆ ನೋಡಿ, ಈ ಒಂದು ವಾರದ ಒಂದು ಭವಿಷ್ಯ ಏನಿದೆ ಅನ್ನೋದನ್ನು ಈ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಮೇಷರಾಶಿ ಅಂತ ಬಂದಾಗ ಮೇಷರಾಶಿಯಲ್ಲೇ ಕುಜ ಇದ್ದಾನೆ. ಕುಜ ಅಂತ ಅಂದರೆ ಕುಜ 12ನೇ ಮನೆ ಕುಜ ಮೇಷರಾಶಿಯಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಏನಪ್ಪ ಅಂತಂದರೆ, ಮೇಷರಾಶಿ ಅಧಿಪತಿ ಕುಜ ಧನಸ್ಥಾನಕ್ಕೆ ಹೋಗಿರೋದ್ರಿಂದ ಮೇಷರಾಶಿಯವರಿಗೆ ಎಲ್ಲೋ ಒಂದು ಕಡೆ ಪ್ರಾಪರ್ಟಿ ವಿಷಯದಲ್ಲಿ ತುಂಬ ಲಾಭವನ್ನು ನೋಡ್ತಾರೆ ಅಂತ ಹೇಳ್ಬೋದು. ರಾಶಿಯಾಧಿಪತಿ ಕುಜ ಧನಸ್ಥಾನದಲ್ಲಿದ್ದು ಅವರು ಮೇಷರಾಶಿಯವರು ಯಾವುದಾದ್ರೂ ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು ಅಥವಾ ಯಾವುದಾದ್ರೂ ಬಿಲ್ಡಿಂಗ್ ಕಟ್ಟೋದು, ಈ ಥರದ್ದು ಯಾವುದಾದ್ರೂ ಪ್ಲಾನ್ ಇದ್ದರೆ ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ತುಂಬ ಈ ವಾರದಲ್ಲಿ ಅದು ಸಕ್ಸಸ್ ಕೊಡ್ತಾ ಹೋಗುತ್ತೆ. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರ ಅವರು ಕೂಡ ಎಲ್ಲೋ ಒಂದು ಕಡೆ ಈ ರಿಯಲ್ ಎಸ್ಟೇಟ್ ಮಾಡೋರಿಗೆ ಒಂದು ಲಾಭದ ಒಂದು ವಾರ ಅಂತ ಹೇಳ್ಬೋದು. ಆದರೆ 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗತ್ತೆ ಮೇಷರಾಶಿಯವರು. ಮತ್ತು ತಮ್ಮ ಆರೋಗ್ಯ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಈ ತಲೆನೋವು, ಕುತ್ತಿಗೆ ನೋವು ಇಂಥದ್ದು ಎಲ್ಲೋ ಒಂದು ಕಡೆ ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದು ಬಿಟ್ಟರೆ ಮೇಷರಾಶಿಯವರಿಗೆ ಈ ಒಂದು ವಾರ ತುಂಬಾ ಶುಭ ಸುದ್ದಿಯನ್ನು ಕೊಡ್ತಕ್ಕಂಥ ಒಂದು ವಾರ ಆಗಿರುತ್ತೆ. ಓಕೆ, ಮೇಷರಾಶಿಯವ್ರು ಕೊಟ್ಟಾರೆ ಶುಭ ಫಲಗಳಿದೆ, ಆರೋಗ್ಯ ಎಚ್ಚರಿಕೆ ವಹಿಸಬೇಕು ಅಂತ. ಮುಂದಿನ ರಾಶಿಗೆ ಬಂದರೆ ವೃಷಭ ರಾಶಿ ಹೇಗಿದೆ ಮೇಡಮ್? ಮುಂದಿನ ರಾಶಿ ಅಂತ ಅಂದಾಗ ವೃಷಭ ರಾಶಿ ರಾಶಿಯಾಧಿಪತಿ 4ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಜೊತೆ ಇರ್ತಾನೆ. ಅದರ ಜೊತೆಗೆ ರಾಶಿಯಲ್ಲಿ ಕುಜ ಬಂದಿದ್ದಾನೆ. ರಾಶಿಯಲ್ಲಿ ಕುಜ ಅಂತಂದರೆ ಅವನು ವ್ಯಯಸ್ಥಾನಾಧಿಪತಿ ಕುಜ ಆಗಿರ್ತಾನೆ. ವೃಷಭ ರಾಶಿ ಅಂತ ಬಂದಾಗ ನೋಡಿ, ಆ ಕುಜ ರಾಶಿಯಲ್ಲಿರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ 12ನೇ ಮನೆಯವನು ರಾಶಿಗೆ ಬಂದಾಗ ಪ್ರಾಪರ್ಟಿ ವಿಷಯದಲ್ಲಿ ಯಾವುದಾದ್ರೂ ತೊಂದರೆಗಳಾಗಿದ್ದರೆ ಅದೆಲ್ಲೋ ಒಂದು ಕಡೆ ಮರುಕಳಿಸೋ ಅಂಥದ್ದು ಜಾಸ್ತಿ ಆಗಿರುತ್ತೆ. ಅಂತಂದರೆ ಮನೆ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಅಥವಾ ಮತ್ತೊಂದು ಏನಾದರೂ ಕೋರ್ಟು ಕೇಸು ಅಂತ ನಡೀತಾ ಇದ್ದರೆ ಖಂಡಿತ ಅದೆಲ್ಲೋ ಒಂದು ಕಡೆ ರಿವೀಲ್ ಆಗುವಂಥದ್ದು ಜಾಸ್ತಿ ಆಗಿರುತ್ತೆ. ಮತ್ತು ಕುಜ ರಾಶಿಗೆ ಬಂದಾಗ ಎಲ್ಲೋ ಒಂದು ಕಡೆ ನೋಡಿ, ಈ ನರಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ನೋವನ್ನು ಪಡಬೇಕಾಗತ್ತೆ. ಯಾಕೆ ಅಂತಂದರೆ ಆ ಗ್ರಹಗಳು ಯಾವಾಗ ರಾಶಿಗೆ ಬರ್ತವೆ ಆಗ ಆ ವಾರ ಪೂರ್ತಿ ಎಲ್ಲೋ ಒಂದು ಕಡೆ ಸ್ವಲ್ಪ ಸುಸ್ತಾಗ್ತಕ್ಕಂಥದ್ದು, ಇಲ್ಲ BP ಜಾಸ್ತಿ ಆಗ್ತಕ್ಕಂಥದ್ದು, ಇಲ್ಲ ಬ್ಲಡ್ ಪ್ರೆಷರ್ ಅಂದರೆ ಈ ವೇನ್ಸ್ ಎಲ್ಲ ನೋವು ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ವೃಷಭ ರಾಶಿಯವರಿಗೆ. ಮತ್ತು ವೃಷಭ ರಾಶಿ ಅಂತ ಬಂದಾಗ ನಾನು ಮೊದಲೇ ಹೇಳಿದ್ದೆ, ವಿ ಅನ್ನೋ ಅಕ್ಷರಕ್ಕೆ ತುಂಬ ಟೈಮು ಬ್ಯಾಡ್ ಆಗಿದೆ ಅಂತ. ನೋಡಿ, ಈ ನಿನ್ನೆ ವಿಯೆಟ್ನಾಮಲ್ಲಿ ನಮ್ಮ ಒಂದು ಭಾರತೀಯ ಪ್ರವಾಸಿಗರು ನೀರಿನಲ್ಲಿ ಬಿದ್ದು 18-19 ಜನ ಸಾವನ್ನಪ್ಪಿದ್ದಾರೆ. ಯಾಕಂದರೆ ಆ ಅಕ್ಷರಕ್ಕೆ ಕೂಡ ಎಲ್ಲೋ ಒಂದು ಕಡೆ ಅದು ಪಾಸಿಟಿವ್ ಇರುತ್ತೆ. ನಾನು ಲಾಸ್ಟ್ ಹೇಳಿದ್ದೆ ವಿ ಅನ್ನೋ ಅಕ್ಷರಕ್ಕೆ ಸ್ವಲ್ಪ ಡೇಂಜರಸ್ ಇರುತ್ತೆ ಅಂತ. ಅದೇ ರೀತಿ ವಿ ಅನ್ನೋ ಅಕ್ಷರ ಆಗಿರ್ಬೋದು, ಮತ್ತು ವೈನಾಡ್ ಅಂತ ಅದು ಕೂಡ ಎಲ್ಲೋ ಒಂದು ಕಡೆ ಮಳೆ ಬಂದು ತುಂಬಾ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದೆ. ಹಾಗಾಗಿ ಖಂಡಿತ ವೃಷಭ ರಾಶಿಯವರು ಶುಕ್ರ ಮತ್ತು ಕೇತು 4ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ದುಡ್ಡು ಕಾಸು ತುಂಬ ಚೆನ್ನಾಗಿ ಬರುತ್ತೆ. ದುಡ್ಡು ಕಾಸಿನ ಬಗ್ಗೆ ತೊಂದರೆ ಏನಿಲ್ಲ. ಆದರೆ ಈ ಕೋರ್ಟು ಕೇಸು ಪ್ರಾಬ್ಲಮಿಂದ ಸ್ವಲ್ಪ ಬಳಲ್ತಾ ಇರ್ತೀರಿ. ಹಳೇ ಕೇಸ್ಗಳಿದ್ದರೆ ಯಾವುದಾದ್ರೂ ರಿವೀಲ್ ಆಗುವಂಥದ್ದು ಇರುತ್ತೆ, ಅದನ್ನು ಸ್ವಲ್ಪ ಎಚ್ಚರಿಕೆ ಕ್ರಮ ತಗೊಳ್ಬೇಕಾಗತ್ತೆ ವೃಷಭ ರಾಶಿಯವರು. ಅದು ಬಿಟ್ಟರೆ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯ ವಾರ ಕೂಡ ಅಂತ ಹೇಳ್ಬೋದು. ಈ ವಾರದಲ್ಲಿ ಯಾವುದಾದ್ರೂ ಒಂದು ದುಡ್ಡನ್ನು ನೋಡ್ತೀರಿ ಮತ್ತು ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನು ಮಾಡ್ತೀರಿ
ಅಂತ ಹೇಳುತ್ತೆ, ಇಲ್ಲ ಯಾವುದಾದ್ರೂ ಒಂದು ಟೆಂಪಲ್ ವಿಸಿಟ್ ಮಾಡ್ತೀರಿ ಅಂತ ಹೇಳುತ್ತೆ ವೃಷಭ ರಾಶಿಯವರಿಗೆ. ಓಕೆ, ವೃಷಭ ರಾಶಿಯವ್ರ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಮುಂದೆ ಮಿಥುನ ರಾಶಿಯಿಂದ ಕೇಳೋದಾದರೆ ಹೇಗಿರುತ್ತೆ ಮೇಡಮ್ ಈ ವಾರ? ಮಿಥುನ ರಾಶಿ ಅಂತ ಬಂದಾಗ ಮಿಥುನ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಇರ್ತಾರೆ. ಸೂರ್ಯ ಅಂತಂದರೆ 2ನೇ ಮನೆ ಸೂರ್ಯ, 3ನೇ ಮನೆ ಸೂರ್ಯ ಬಂದು ಮಿಥುನ ರಾಶಿಯಲ್ಲಿ ಬಂದಿದ್ದಾರೆ. ಜೊತೆಗೆ ಬುಧ ಬಂದು ಸ್ವಂತ ಮನೆಯಲ್ಲೇ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಸೂರ್ಯ ಬುಧ ಒಟ್ಟೊಟ್ಟಿಗೆ ಇದ್ದಾಗ ಯಾರೆಲ್ಲ ಸರ್ಕಾರಿ ಕೆಲಸದಲ್ಲಿರ್ತೀರಿ, ಯಾರೆಲ್ಲ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ರಾಜಕೀಯ ಆಗಿರ್ಬೋದು ಅಥವಾ ಜಾಬ್ಗೆಲ್ಲ ಟ್ರೈ ಮಾಡ್ತಾ ಇರ್ತೀರಾ, ಅವರೆಲ್ಲರಿಗೂ ಕೂಡ ಈ ಒಂದು ವಾರ ತುಂಬ ಒಳ್ಳೆಯದು ಅಂತಂದರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬ ಈಸಿಯಾಗಿ ಸುಗಮವಾಗಿ ಆಗ್ತಾ ಬರುತ್ತೆ. ಮತ್ತು ಯಾರೆಲ್ಲ ಇಂಟರ್ವ್ಯೂಸ್ಗೆ ಹೋಗಿರ್ತೀರ, ಈಗೆಲ್ಲ ಎಕ್ಸಾಮ್ಸ್, ಯಾಕಂದರೆ ಇವಾಗ CT ಎಕ್ಸಾಮ್ ಎಲ್ಲ ಸ್ವಲ್ಪ ತೊಂದರೆಗಳಾಗ್ತಾ ಇದೆ. ಆ ಎಕ್ಸಾಮ್ಸ್ ಎಲ್ಲ ಯಾರು ಬರೆದಿರ್ತೀರ ಮತ್ತು ಅವ್ರಿಗೆಲ್ಲನೂ ಎಲ್ಲೋ ಒಂದು ಕಡೆ ಈ ವಾರದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಶುಭ ಸೂಚನೆ ಸಿಕ್ಕುವಂಥ ಒಂದು ಟೈಮ್ ಆಗಿರುತ್ತೆ. ಮತ್ತು ಯಾರು ಸರ್ಕಾರಿ ಕೆಲಸದಲ್ಲಿ ಇರ್ತೀರ ಅವ್ರಿಗೆ ಪ್ರಮೋಷನ್ ಸಿಕ್ಕುವಂಥದ್ದು, ಟ್ರಾನ್ಸ್ಫರ್ ಆಗುವಂಥದ್ದು ಅಥವಾ ಯಾವುದಾದ್ರೂ ಒಂದು ಬಿಗ್ ಅಚೀವ್ಮೆಂಟ್ ಸಿಕ್ಕುವಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆದರೆ ಹೆಲ್ತ್ ವೈಸ್ ಅಂತ ಬಂದಾಗ ಬುಧ ಅದೇ ಮನೇಲಿರೋದ್ರಿಂದ ಎಲ್ಲೋ ಒಂದು ಕಡೆ ಮಾತನ್ನು ಸ್ವಲ್ಪ ಕಂಟ್ರೋಲ್, ಯಾಕಂದರೆ ಸೂರ್ಯನ ಒಟ್ಟಿಗೆ ಬುಧ ಇರೋದ್ರಿಂದ ಮಾತನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಸೂರ್ಯ ಬುಧ ಒಟ್ಟಿಗೆ ಸೇರಿದಾಗ ಎಲ್ಲೋ ಒಂದು ಕಡೆ ಕೋಪ ಜಾಸ್ತಿ ಆಗಿರುತ್ತೆ. ಕೋಪ ಜಾಸ್ತಿಯಾಗಿ ಮಾತು ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಮಾತಿನಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಬುದ್ಧಿ ಕಮ್ಮಿ ಅಂತನೋ ಅಥವಾ ಬುದ್ಧಿ ಜಾಸ್ತಿ ಅಂತನೋ ಯಾವುದಾದ್ರೂ ಒಂದು ಮನಸ್ಸಿಗೆ ನೋವಾಗುವಂಥ ಪದಗಳನ್ನ ನಾವು ಕೇಳಬೇಕಾಗುತ್ತೆ. ಹಾಗಾಗಿ ಮಿಥುನ ರಾಶಿಯವರು ತುಂಬ ಕೇರ್ಫುಲ್ ಆಗಿರಿ, ಅಂದರೆ ಮಾತಿನ ಮೇಲೆ ನಿಗಾ ಇರಲಿ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಕೆಲಸ ಕಾರ್ಯ ಆಗಿರ್ಬೋದು ನೋಡಿ, ಯಾಕಂದರೆ ಶುಕ್ರ ಬಂದು 3ನೇ ಮನೇಲಿರ್ತಾನೆ, ಫ್ರೆಂಡ್ಸಿಂದ ಸಹಾಯ ಆಗುವಂಥದ್ದು ಅಥವಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಎಲ್ಲೋ ಒಂದು ಕಡೆ ಇವರ ಬಾಂಧವ್ಯ ಹೆಚ್ಚಾಗುವಂಥದ್ದು, ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಮಾತಿನ ಮೇಲೆ ಎಚ್ಚರಿಕೆ ಕೊಟ್ಟರೆ ತುಂಬ ಸೂಪರ್ ಈ ವಾರ. ಓಕೆ, ಮಿಥುನ ರಾಶಿಯವರೆಗೂ ಕೂಡ ಶುಭ ಫಲಗಳು ಕೂಡ ಇದೆ ಅನ್ನುವಂಥದ್ದು. ಮುಂದಿನ ರಾಶಿ ಕರ್ಕಾಟಕ ರಾಶಿಗೆ ಬಂದರೆ ಹೇಗಿದೆ? ಕಟಕ ರಾಶಿ ಅಂತ ಬಂದಾಗ ಆಲ್ರೆಡಿ ಕಟಕ ರಾಶಿಗೆ ಗುರು ಬಂದಿದ್ದಾನೆ. ಕಟಕ ರಾಶಿಗೆ ಗುರು ಬಂದಾಗಿಂದ ಗುರು ಯಾವಾಗ ಕಟಕ ರಾಶಿಗೆ ಬಂದಿದ್ದಾನೆ ಆವಾಗಿಂದನೂ ತುಂಬ ಜನ ಕೆಲಸದ ವಿಚಾರ ಅಂತ ಬಂದಾಗ ಖಂಡಿತವಾಗ್ಲೂ ವೈಯಕ್ತಿಕ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಕೆಲಸದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಅಥವಾ ಇವಾಗೆಲ್ಲ ಲೇ ಆಫ್ ಮಾಡ್ತಿದ್ದಾರೆ, ಅಂದರೆ ಕೆಲಸದಿಂದ ತೆಗೆದಾಕ್ತಾ ಇದ್ದಾರೆ. ಆ ಥರದ ಪರಿಸ್ಥಿತಿ ತುಂಬ ಜನಕ್ಕೆ ಕಟಕ ರಾಶಿಯವ್ರಿಗೆ ಕಾಣಿಸುತ್ತೆ. ಯಾಕೆ ಅಂತಂದರೆ ಗುರು ಲಗ್ನಕ್ಕೆ ಬಂದಿದ್ದಾನೆ, ಕೆಲಸವನ್ನು ಶಿಫ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂತಂದರೆ ಒಂದು ಕೆಲಸವನ್ನು ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗ್ತಕ್ಕಂಥದ್ದು, ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತಕ್ಕಂಥದ್ದು, ಮನೆ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು, ಈ ಥರ ಬದಲಾವಣೆಗಳು ತುಂಬ ಆಗ್ತಾ ಹೋಗುತ್ತೆ. ಸೊ ಈ ವಾರ ಪೂರ್ತಿ ಕಟಕ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ನೀರಿನಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು ಅತಿ ಹೆಚ್ಚಿರುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೀರಿರೋ ಜಾಗದಲ್ಲಾಗಿರ್ಬೋದು, ಪ್ರವಾಸ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು, ನೀರಿನಿಂದ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಮತ್ತು ಸೂರ್ಯ ಬುಧ ಎಲ್ಲ 12ನೇ ಮನೆ ವ್ಯಯಸ್ಥಾನದಲ್ಲಿರೋದ್ರಿಂದ ಕಟಕ ರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಆಗ್ತಾ ಇರುತ್ತೆ. ಮತ್ತು ದುಡ್ಡು ಕಾಸು ಅಂತ ಬಂದಾಗ ಧನಸ್ಥಾನದಲ್ಲಿ 2ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಇರೋದ್ರಿಂದ ಧನಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಕೆಲಸ ಅಂತ ಬಂದಾಗ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಮನಸ್ಥಿತಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಹೇಳಿ ಕೇಳಿ ಅದು ಕಟಕ ರಾಶಿಯಾಗಿರುತ್ತೆ. ಕೆಲಸ ಅನ್ನೋದು ಬಿಟ್ಟರೆ ಕಟಕ ರಾಶಿಯವ್ರಿಗೆ ಹೆಲ್ತ್ ವೈಸ್ ಅಂತ ಬಂದಾಗ ಸ್ವಲ್ಪ ಶುಗರ್ ಆಗಿರ್ಬೋದು ಅಥವಾ ನೀರಿನಿಂದ ಬರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಈ ವಾರದಲ್ಲಿ ಎಲ್ಲೋ ಒಂದು ಕಡೆ ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು ಇರುತ್ತೆ. ಅದು ಪ್ರವಾಸ ಆಗಿರ್ಬೋದು, ಮನೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಎಲ್ಲ ಒಂದು ಕಡೆ ಸ್ಥಳವನ್ನು ಬದಲಾಯಿಸಬೇಕಾಗತ್ತೆ. ಅದನ್ನೊಂಚೂರು ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಕಟಕ ರಾಶಿಯವರು ಹೆಲ್ತ್ ಮೇಲೆ ಅತಿ ಗಮನವನ್ನು ಕೊಟ್ಕೋಬೇಕಾಗತ್ತೆ. ಓಕೆ ಕಟಕ ರಾಶಿಯವರಿಗೆ ಆರೋಗ್ಯದ ಎಚ್ಚರಿಕೆ ಬಹಳ ಅಗತ್ಯ ಅಂತ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ರಾಶಿಗೆ ಬಂದರೆ ಸಿಂಹ ರಾಶಿಗೆ ಹೇಗಿರುತ್ತೆ ಮೇಡಮ್? ಸಿಂಹ ರಾಶಿ ಅಂತ ಅಂದರೆ ಸಿಂಹ ರಾಶಿಗೆ ಮೊದಲೇ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದೆ. ಯಾಕಂದರೆ ಅಷ್ಟಮದಲ್ಲಿ ಶನಿ ಇದ್ದು ಕೇತು ರಾಶಿಯಲ್ಲೇ ಇರೋದ್ರಿಂದ ಅಕ್ಷರಕ್ಕೆ ಬಹಳ ತೊಂದರೆಗಳು ಅಂತ ಕೂಡ ಹೇಳಿದ್ದೆ. ಯಾಕಂದರೆ ಇವಾಗ ನೋಡಿ, ಸಿಂಪಲಾಗಿ ಏನು ಹೇಳ್ತೀನಿ, ಅನ್ನೋ ಅಕ್ಷರ ಇವಾಗ ನಿನ್ನೆ ಕೂಡ ಇವರು ಜಾನಕಿ ಅಮ್ಮನವರು ತಿರ್ಕೊಂಡಿದ್ದಾರೆ. ಅದು ಕೂಡ ಅನ್ನೋ
ಅಕ್ಷರ ನಮ್ಮ ಒಂದು ಮೈಸೂರಿನಲ್ಲೇ ತೀರ್ಕೊಂಡಿದ್ದಾರೆ. ಆ ಮೈಸೂರು ಅನ್ನೋ ಊರು ಇವಾಗ ಹರಿದಾಡ್ತಿದೆ, ಅಂದರೆ ಎಲ್ಲ ಕಡೆ ಬರ್ತಾ ಇದೆ. ಸೊ ಎಮ್ ಅನ್ನೋ ಅಕ್ಷರಕ್ಕೆ ತುಂಬ ತೊಂದರೆ. ಎಮ್ಮಲ್ಲಿ ಯಾರ್ಯಾರೆಲ್ಲ ಹೆಸರಿಟ್ಕೊಂಡಿರ್ತೀರ, ಯಾರ್ಯಾರೆಲ್ಲ ಕಂಪನಿಗಳು ಮಾಡಿರ್ತೀರ, ಖಂಡಿತ ಅವ್ರಿಗೆ ಯಾವುದಾದ್ರೂ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ವೈನಾಡ್ ಅಂತ ಹೇಳಿದೆ, ಈ ಮಳೆಯ ಒಂದು ಪ್ರಭಾವದಲ್ಲಿ ತುಂಬ ಅತಿ ಹೆಚ್ಚು ಅತಿವೃಷ್ಟಿ ಆಗಿರ್ತಕ್ಕಂಥದ್ದು ಮಹಾರಾಷ್ಟ್ರ ಆಗಿರ್ಬೋದು. ವೈನಾಡಲ್ಲಿ ಮೀನಾಕ್ಷಿ ಬ್ರಿಡ್ಜ್ ಅಂತ, ಆ ಬ್ರಿಡ್ಜು ಎಲ್ಲೋ ಒಂದು ಕಡೆ ಕಟ್ಟಾಗಿ ಬಿದ್ದಿರೋದ್ರಿಂದ ಬಹಳ ನಷ್ಟ ಕೂಡ ಆಗಿದೆ. ಅದೇ ಮುಪ್ಪಾರು ಅನ್ನೋ ಒಂದು ಊರಲ್ಲಿ ಎಲ್ಲೋ ಒಂದು ಕಡೆ ಜಲಾವೃತಗೊಂಡು ಎಲ್ಲ ಕೊಚ್ಕೊಂಡೋಗಿದೆ. ಅದೇ ರೀತಿ ಮುತ್ತತ್ತಿಯಲ್ಲಿ ಕೂಡ 5 ಜನ ಇದೇ ನೀರಲ್ಲಿ ಕೊಚ್ಕೊಂಡೋಗಿರ್ತಾರೆ. ಇದೆಲ್ಲವೂ ಕೂಡ ಎಮ್ ಅನ್ನೋ ಅಕ್ಷರಕ್ಕೆ ಬರುತ್ತೆ. ಹಾಗಾಗಿ ಸಿಂಹರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಯಾಕೆ ಅಂತ ಅಂದರೆ ರಾಶಿಯಲ್ಲಿ ಶುಕ್ರ ಕೇತು ಇದ್ದಾಗ ಏನಪ್ಪ ಅಂತಂದರೆ ಸ್ವಲ್ಪ ಕಿಡ್ನಿ ಸಮಸ್ಯೆ, ಯಾರೆಲ್ಲ ಈ ಸಮಸ್ಯೆಯಿಂದ ಸ್ವಲ್ಪ ಬಳಲ್ತಾ ಇರ್ತೀರ ಅವರು ಅವರ ಆರೋಗ್ಯವನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಅದು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಈ ಟೈಮಲ್ಲಿ. ಮತ್ತು ಯಾಕಂದರೆ ಶುಕ್ರಕೇತು ಒಟ್ಟಿಗೆ ಇದ್ದಾಗ ಈ ಥರದ್ದು ಒಂದು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಮತ್ತು ನಾರ್ಮಲಾಗಿ ತುಂಬ ಸ್ವಲ್ಪ ಅಸ್ವಸ್ಥ ಆಗೋರು ಅವರು ಕೂಡ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಸಿಂಹರಾಶಿಗೆ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ, ನೋಡಿಕೊಂಡು ವ್ಯವಹಾರಗಳನ್ನ ಮಾಡಬೇಕಾಗತ್ತೆ. ಈ 17ರ ನಂತರ ಸೂರ್ಯ ರಾಶಿಯಾಧಿಪತಿ ಕೂಡ ವ್ಯಯಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಓಕೆ, ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂತ. ಇನ್ನು ಮುಂದಿನ ರಾಶಿಗೆ ಬಂದರೆ ಕನ್ಯಾ ರಾಶಿಗೆ ಹೇಗಿದೆ ಮೇಡಮ್? ಕನ್ಯಾ ರಾಶಿ ಅಂತ ಬಂದಾಗ ನೋಡಿ, ರಾಶಿಯಾಧಿಪತಿ ಬುಧ 10ನೇ ಮನೆಯಲ್ಲಿರ್ತಾನೆ. ಕನ್ಯಾ ರಾಶಿಗೆ ಸೂರ್ಯನ ಒಟ್ಟೊಟ್ಟಿಗೆ ಕೂಡ ಇರ್ತಾನೆ. ಕನ್ಯಾ ರಾಶಿಯವರಿಗೆ ಬಹಳಷ್ಟು ಟೈಮ್ ಚೆನ್ನಾಗಿರೋದು ಕನ್ಯಾ ರಾಶಿಯವರಿಗೆ ಆಗಿರುತ್ತೆ. ಜೊತೆಗೆ ನೋಡಿ, ಸಪ್ತಮದಲ್ಲಿ ಶನಿ ದೃಷ್ಟಿ ನೇರ ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಿದ್ರೆ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಜೊತೆಗೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಸ್ವಲ್ಪ ಮನಸ್ತಾಪ ಬಂದರೂ ಕೂಡ ಮನೇಲಿ ಎಲ್ಲೋ ಚೂರು ಜಟ್ಟಿಪಿಟಿ ಅಂತ ಅನ್ನೋ ಒಂದು ಇದು ಏರ್ಪಡ್ತಾ ಹೋಗುತ್ತೆ. ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಕಂಟ್ರೋಲಿಂಗ್ ಬರಬೇಕಾಗತ್ತೆ. ಕಂಟ್ರೋಲಿಗೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಶನಿ ದೃಷ್ಟಿ ನೇರ ರಾಶಿ ಮೇಲೆ ಬಿದ್ದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಮಾತು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಕೆಲಸ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಮಾತೆ ಎಲ್ಲೋ ಒಂದು ಕಡೆ ಜಗಳಕ್ಕೆ ತಂದುಕೊಡೋ ಅಂಥದ್ದಾಗಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಯಾವುದಾದ್ರೂ ತಾಯಿ ಮನೆ ಆಸ್ತಿನೋ, ತಂದೆ ಮನೆ ಆಸ್ತಿನೋ, ಮಾವನ ಮನೆ ಆಸ್ತಿನೋ, ಯಾವುದಾದ್ರೂ ಒಂದು ಆಸ್ತಿ ಆಗಿರ್ಬೋದು ಅಥವಾ ದುಡ್ಡಾಗಿರ್ಬೋದು, ಯಾವುದಾದ್ರೂ ಒಂದು ಲಾಭವನ್ನು ನೋಡ್ತೀರಾ ಅಂತ ಹೇಳುತ್ತೆ. ಪಿತ್ರಾರ್ಜಿತ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ಒಂದು ಲಾಭವನ್ನು ಈ ವಾರದಲ್ಲಿ ನೀವು ನೋಡ್ತೀರಾ ಅಂತ ಹೇಳುತ್ತೆ ಕನ್ಯಾ ರಾಶಿಯವರಿಗೆ. ಓಕೆ, 6 ರಾಶಿಗಳ ಫಲಾನುಫಲವನ್ನು ತಿಳಿಸಿಕೊಟ್ಟಿದ್ದೀರಿ. ವಿರಾಮದ ಸಮಯ ಮೇಡಮ್. ಇನ್ನುಳಿದ ರಾಶಿಗಳು, ಇನ್ನು ತುಲಾ ರಾಶಿಗೆ ಬರೋದಾದರೆ ಹೇಗಿದೆ ತುಲಾ ರಾಶಿಯವರಿಗೆ ಈ ವಾರ? ತುಲಾರಾಶಿಗೆ ಬರೋದಾದರೆ ತುಲಾರಾಶಿ ಅಧಿಪತಿ ಶುಕ್ರ ಆಗಿರ್ತಾನೆ. ಸೊ ತುಲಾರಾಶಿ ಅಧಿಪತಿ ಶುಕ್ರ ತುಂಬ ಚೆನ್ನಾಗಿ, ಶುಕ್ರ ಮತ್ತು ಕೇತು ಲಾಭಸ್ಥಾನದಲ್ಲಿರ್ತಾರೆ. ಲಾಭಸ್ಥಾನ ಅಂತಂದರೆ ನೋಡಿ, 11ನೇ ಮನೆಯಲ್ಲಿರ್ತಾರೆ. ಶುಕ್ರ ಮತ್ತು ಕೇತು 11ನೇ ಮನೆಯಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ತುಲಾರಾಶಿಯವರಿಗೆ ಎಲ್ಲೆಲ್ಲ ಅಮೌಂಟ್ ಸ್ಟಕ್ ಆಗಿರುತ್ತೆ, ದುಡ್ಡು ಸ್ಟಕ್ ಆಗಿರುತ್ತೆ, ನೀವು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ವಾರದಲ್ಲಿ ಎಲ್ಲೋ ಒಂದು ಕಡೆ ಬಂದು ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ಬೋದು. ಅಂದರೆ ತುಲಾರಾಶಿಯವ್ರಿಗೆ ಈ ವಾರದಲ್ಲಿ ಖರ್ಚು ಕಮ್ಮಿ ಇರುತ್ತೆ, ಬಟ್ ಆದಾಯ ಜಾಸ್ತಿ ಇರುತ್ತೆ, ಇನ್ಕಮ್ ಜಾಸ್ತಿ ಇರುತ್ತೆ. ಹಾಗಾಗಿ ತುಲಾರಾಶಿಯವ್ರಿಗೆ ಎಕ್ಸಲೆಂಟ್, ಒಳ್ಳೆ ಟೈಮು ಅಂತ ಹೇಳ್ಬೋದು ಈ ವಾರದಲ್ಲಿ. ಮತ್ತು ತುಲಾರಾಶಿಯವರು ಮುಖ್ಯವಾಗಿ ಏನಪ್ಪ ಅಂತಂದರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ. ಯಾಕಂದರೆ ಆರೋಗ್ಯ ಅಂತ ಬಂದಾಗ ತುಲಾರಾಶಿಯವರಿಗೆ ಎಲ್ಲ ಒಂದು ಕಡೆ ನರಗಳ ಒಂದು ತೊಂದರೆ ಆಗಿರ್ಬೋದು, ಅಥವಾ ತುಲಾರಾಶಿಯವರು ಅತಿ ಹೆಚ್ಚು ಈ ಸ್ವಲ್ಪ ಅವಾಗವಾಗ ಜ್ವರ ಬರ್ತಕ್ಕಂಥದ್ದು, ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ನೋಡಿ, ರಾಹು ಕೂಡ 5ನೇ ಮನೇಲಿರ್ತಾನೆ, ಇಲ್ಲ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ಥರದ್ದು ತೊಂದರೆಗಳಲ್ಲಿ ಸ್ವಲ್ಪ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಊಟವನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ತುಲಾರಾಶಿಯವರು. ಯಾಕಂದರೆ ಇನ್ಕಮ್ ಜಾಸ್ತಿ ಇರುತ್ತಲ್ಲ ತುಲಾರಾಶಿಯವರಿಗೆ, ಅವರು ಸ್ವಲ್ಪ ಹೊರಗಡೆ ತಿನ್ನೋದು ಈ ಥರದ್ದು ಏನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ತುಲಾರಾಶಿಯವರಿಗೆ ಬಹಳಷ್ಟು ಟೈಮ್ ಚೆನ್ನಾಗಿದೆ. ತುಲಾರಾಶಿಯವರು
ಹೊಸ ಮನೆಗೆ ಹೋಗ್ತಕ್ಕಂಥದ್ದು ಅಥವಾ ಏನಾದರೂ ಒಳ್ಳೆ ಕೆಲಸ ಕಾರ್ಯ ಮಾಡ್ತಕ್ಕಂಥದ್ದು ಅಥವಾ ಮನೆಗೆ ಅವ್ರಿಗೆ ಆಗಿರ್ಬೋದು ಮನೆಗಾಗಿರ್ಬೋದು ಕಾರೋ ವೆಹಿಕಲ್ ಏನಾದರೂ ತಗೊಳ್ಳೋ ಅಂಥದ್ದು ತುಂಬ ಹೆಚ್ಚು ಇರುತ್ತೆ ತುಲಾರಾಶಿಯವರು. ಹಾಗಾಗಿ ತುಲಾರಾಶಿಯವರು ಯಾವುದಾದ್ರೂ ಒಂದು ಹೊಸ ಒಂದು ಅಡಿಷನ್ಗೆ ಹೋಗ್ತೀರಾ ಅಂತ ಹೇಳುತ್ತೆ. ಯಾವುದಾದ್ರೂ ಒಂದು ವಸ್ತುನೋ ವ್ಯಕ್ತಿನೋ ಯಾವುದಾದ್ರೂ ಒಂದು ಹೊಸದನ್ನು ಬರಮಾಡ್ಕೊಳ್ತೀರಾ ಅಂತ ಹೇಳ್ಬೋದು ಈ ಮುಂದಿನ ವಾರದಲ್ಲಿ. ಓಕೆ, ತುಲಾರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳಿದೆ. ಇನ್ನು ವೃಶ್ಚಿಕಕ್ಕೆ ಬರೋದಾದ್ರೆ ವೃಶ್ಚಿಕ ಹೇಗಿದೆ ಮೇಡಮ್? ವೃಶ್ಚಿಕ ರಾಶಿಗೆ ವೃಶ್ಚಿಕ ರಾಶಿ ಅಂತಂದರೆ ವೃಶ್ಚಿಕ ರಾಶಿಯಲ್ಲಿ ಆಲ್ರೆಡಿ ನಿಮಗೆ 9ನೇ ಮನೆಯಲ್ಲಿ ಗುರು ಇರೋದ್ರಿಂದ, ಆದರೆ 8ನೇ ಮನೆಯಲ್ಲಿ ಸೂರ್ಯ ಬುಧ ಕೂಡ ಇರ್ತಾರೆ. 8ನೇ ಮನೆಯಲ್ಲಿ ಸೂರ್ಯ ಬುಧ ಇದ್ದು 9ನೇ ಮನೆಯಲ್ಲಿ ಗುರು ಇರ್ತಾರೆ. ವೃಶ್ಚಿಕ ರಾಶಿಯವರಿಗೆ ಕೋರ್ಟು ಕೇಸು ಅಂತ ಏನಾದರೂ ನಡೀತಿದ್ರೆ ಅದರಿಂದ ಸ್ವಲ್ಪ ಕಿಟಿ ಒಂಚೂರು ಕರೆಯೋದು ಇಲ್ಲ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು ಈ ಥರದ್ದಾಗ್ತಾ ಇರುತ್ತೆ. ಮತ್ತು ಎಲ್ಲೋ ಒಂದು ಕಡೆ ವೃಶ್ಚಿಕ ರಾಶಿಯವರಿಗೆ ಗುರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ. ಅಂದರೆ ಯಾವುದಾದ್ರೂ ನಿಮಗೆ ಪ್ರಾಪರ್ಟಿ ತಗೋಬೇಕು ಅಂತ ಇದ್ದರೆ ಅದು ಟಕ್ಕಂತ ಓಕೆ ಆಗಿಬಿಡ್ತಕ್ಕಂಥದ್ದು, ಅಥವಾ ಮನೇಲಿ ಎಲ್ಲೋ ಒಂದು ಕಡೆ ನಿಮಗೆ ಬೇಕಾಗಿರೋವಂಥ ವಸ್ತುಗಳು ನಿಮ್ಮ ಕೈಗೆ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ವೃಶ್ಚಿಕ ರಾಶಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಂದ ಎಲ್ಲೋ ಒಂದು ಕಡೆ ತುಂಬ ಲಾಭ ಆಗ್ತಕ್ಕಂಥದ್ದು ಕೂಡ ವೃಶ್ಚಿಕ ರಾಶಿಯವ್ರಿಗಾಗುತ್ತೆ. ಆದರೆ ವೃಶ್ಚಿಕ ರಾಶಿಯವರು ಕೂಡ, ಯಾಕಂದರೆ ರಾಶಿಯಾಧಿಪತಿ ಕುಜ ಸಪ್ತಮದಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ಮನೇಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಇರುತ್ತೆ. ಅದು ಬಿಟ್ಟರೆ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಟೈಮ್ ಚೆನ್ನಾಗಿದೆ ಈ ವಾರದಲ್ಲಿ ನೀವೇನೇನು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿರ್ತೀರೋ ಅರ್ಧಂಬರ್ಧ ಕೆಲಸ ಯಾವುದೆಲ್ಲ ಆಗಿರುತ್ತೋ ಅದೆಲ್ಲ ಎಲ್ಲೋ ಒಂದು ಕಡೆ ಪ್ರೊಸೆಸ್ ಆಗಿ ಫುಲ್ಫಿಲ್ ಆಗುವಂಥ ಒಂದು ವಾರ ವೃಶ್ಚಿಕ ರಾಶಿಯವ್ರದ್ದಾಗಿರುತ್ತೆ ಈ ವಾರದಲ್ಲಿ. ಓಕೆ, ವೃಶ್ಚಿಕ ರಾಶಿಯವ್ರಿಗೂ ಕೂಡ ತಾವು ಶುಭ ಫಲಗಳನ್ನು ಹೇಳಿದ್ದೀರಿ, ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ. ಇನ್ನು ಮುಂದಿನ ರಾಶಿ ಧನು ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ಮೇಡಮ್ ಧನುರಾಶಿಯವರಿಗೆ? ಧನುರಾಶಿ ಅಂತ ಬಂದಾಗ ಧನುರಾಶಿಯಲ್ಲಿ ನೋಡಿ, ಈ 6ನೇ ಮನೆಯಲ್ಲಿ ಕುಜ ಇರ್ತಾನೆ. 6ನೇ ಮನೆಯಲ್ಲಿ ಕುಜ ಇದ್ದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಯಾರಾದರೂ ಮಾತಾಡ್ಸಿದ್ರೇ ಕೋಪ ಮಾಡ್ಕೊಳ್ಳೋ ಅಂಥದ್ದು, ಅಥವಾ ಎಲ್ಲಾದರೂ ಹೋದಾಗ ಮಾತಾಡ್ತಾ ಜಗಳ ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಸ್ವಲ್ಪ ಆಗ್ತಾ ಇರುತ್ತೆ. ಅದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಅಥವಾ ಯಾಕಂದರೆ 12ನೇ ಮನೆ ವ್ಯಯಸ್ಥಾನಾಧಿಪತಿ ಯಾವಾಗ 6ನೇ ಮನೆಗೆ ಬರ್ತಾನೆ ಆವಾಗ ಎಲ್ಲೋ ಒಂದು ಕಡೆ ಫ್ರೆಂಡ್ಸ್ ಜೊತೆ ಮಾತಾಡಿದ್ರು ಜಗಳನೇ. ಅಂದರೆ ನಾರ್ಮಲಾಗಿ ಮಾತಾಡ್ತಿರ್ತಾರೆ, ಅದೆಲ್ಲ ಒಂದು ಕಡೆ ಮನಸ್ತಾಪ ಜಗಳ ಕೋಪಕ್ಕೆ ತಿರುಗ್ತಾ ಹೋಗುತ್ತೆ. ಮತ್ತು ಮನೇಲಿ ಎಲ್ಲ ಒಂದು ಕುತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ರು, ಅದು ಎಲ್ಲೋ ಒಂದು ಕಡೆ ಕೋಪಕ್ಕೆ ತಿರುಗುವಂಥದ್ದು. ಹೀಗೆ ಇದು ಸ್ವಲ್ಪ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಮತ್ತು ಇದು ಗುರು ಕೂಡ, ರಾಶಿಯಾಧಿಪತಿ ಗುರು ಕೂಡ ಎಲ್ಲೋ ಒಂದು ಕಡೆ ನೋಡಿ ಅವನು ಕೂಡ 8ನೇ ಮನೆಗೆ ಹೋಗಿರ್ತಾನೆ. 8ನೇ ಮನೆಗೆ ಹೋದಾಗ ಸಡನ್ ಶಾಕಿಂಗ್ ನ್ಯೂಸು ಗೊತ್ತಿಲ್ಲ, ಏನಾದರೂ ಒಂದು ಗೊತ್ತಾದಾಗ ಅದ್ರ ಬಗ್ಗೆ ಇವಾಗ ಕೋಪ ಮತ್ತು 8ನೇ ಮನೆ ಸಡನ್ ಶಾಕಿಂಗ್ ನ್ಯೂಸು ಇದೆರಡವೂ ಮಿಕ್ಸಪ್ ಆಗಿ ಎಲ್ಲೊಂದು ಕಡೆ ಗೊಂದಲದಲ್ಲಿರ್ತಕ್ಕಂಥವರೇ ಧನುರಾಶಿಯವರಿಗಿರ್ತಾರೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಸಪ್ತಮದಲ್ಲಿ ಸೂರ್ಯ ಬುಧ ಇರ್ತಾರೆ. ಸಪ್ತಮದಲ್ಲಿ ಸೂರ್ಯ ಬುಧ ಇರೋದ್ರಿಂದ ನಮ್ಮ ಪಾರ್ಟ್ನರ್ಸಿಂದನೋ ವೈಫಿಂದನೋ ಅಥವಾ ಹಸ್ಬೆಂಡಿಂದನೋ ಎಲ್ಲ ಒಂದು ಕಡೆ ಸಪೋರ್ಟಿಂಗ್ ಆಗಿರ್ಬೋದು, ಅಥವಾ ಅವರೆಲ್ಲೋ ಒಂದು ಕೆಲಸದಲ್ಲಿ ಏಳಿಗೆಯನ್ನು ತರ್ತಕ್ಕಂಥದ್ದು ಜಾಬ್ ಅಂತ ಬಂದಾಗ ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಧನುರಾಶಿಯವರಿಗೆ. ಒಟ್ಟಾರೆ ಧನುರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಓಕೆ, ಧನುರಾಶಿಯವರಿಗೆ ಮಿಶ್ರ ಫಲದ ಬಗ್ಗೆ ತಿಳಿಸಿಕೊಟ್ರೆ, ಇನ್ನು ಮಕರ ರಾಶಿಗೆ ಬಂದರೆ ಮೇಡಮ್ ಹೇಗಿದೆ ಮಕರ ರಾಶಿಯವರಿಗೆ? ಮಕರ ರಾಶಿಯವರಿಗೆ ಹೇಗಿದೆ ಅಂತಂದರೆ, ಮಕರ ರಾಶಿಗೆ ನೋಡಿ 2ನೇ ಮನೆಯಲ್ಲಿ ರಾಹು, 3ನೇ ಮನೆಯಲ್ಲಿ ಶನಿ ಇರ್ತಾನೆ. 3ನೇ ಮನೆಯಲ್ಲಿ ಶನಿ ಇದ್ದು 5ನೇ ಮನೆಯಲ್ಲಿ ಕುಜ ಇರ್ತಾನೆ. 5ನೇ ಮನೆಯಲ್ಲಿ ಕುಜ ಇದ್ದಾಗ ಏನಪ್ಪ ಆಗುತ್ತೆ ಅಂತಂದರೆ, ತುಂಬ ಹಳೆಯ ಆಸ್ತಿ ಯಾವುದಾದ್ರೂ ಇದ್ದರೆ ಅಥವಾ ಹಳೆಯ ಮನೆ ಯಾವುದಾದ್ರೂ ಇದ್ದರೆ ನಿಮಗೆ ಬರ್ತಕ್ಕಂಥದ್ದು, ಅಥವಾ ಹಳೆಯ ಮನೆನ ರಿನ್ಯೂವಲ್ ಮಾಡಿಸ್ತಕ್ಕಂಥ ಪ್ಲಾನ್ ಬರ್ತಕ್ಕಂಥದ್ದು. ಜೊತೆಗೆ ಮಕರ ರಾಶಿಯವರಿಗೆ ಸೂರ್ಯ ಬುಧ ಕೂಡ 6ನೇ ಮನೆಯಲ್ಲಿರೋದ್ರಿಂದ ಖಂಡಿತವಾಗ್ಲೂ ಸ್ವಲ್ಪ ನಿಮ್ಮ ಮನೆಯ ಆಸ್ತಿ ಪೇಪರು ಡಾಕ್ಯುಮೆಂಟ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಮಕರ ರಾಶಿಯವರಿಗೆ ನೋಡಿ, ಈ ಜಾನಕಿ ಅವರು ಅಂತ ಹೇಳಿದೆ, ಅವರು ಕೂಡ ಮಕರ ರಾಶಿಯವರೇ ಆಗಿರ್ತಾರೆ. ಅವರು ಕೂಡ 23ನೇ ತಾರೀಕು ಏಪ್ರಿಲಲ್ಲಿ 38 ಅವ್ರ ಬಾರ್ನು, ಅವ್ರನ್ನ ಕಳ್ಕೊಂಡಿದ್ದೀವಿ ಕೂಡ. ಅವರ ಹೆಸರು ಕೂಡ ಮಕರ ರಾಶಿ ಅಂತ ಬರುತ್ತೆ. ಮತ್ತು ಈ ಅವರ ಹೆಸರಲ್ಲಿ ಐ ಎಂಡ್ ಆಗಿದೆ. ಐ ಬಗ್ಗೆ ತುಂಬ ಮಾತಾಡಿದ್ದೀನಿ ನಾನು. ಐ ಅನ್ನೋ ಅಕ್ಷರ ಯಾರ ಹೆಸರಲ್ಲಿ ಎಂಡ್ ಆಗಿರುತ್ತೆ ಅವರು ತುಂಬ ನೇಮು ಫೇಮು, ಅದು ಊರಾಗಿರ್ಬೋದು, ಕಂಪನಿ ಆಗಿರ್ಬೋದು, ಹೆಸರಾಗಿರ್ಬೋದು, ತುಂಬ ನೇಮು ಫೇಮನ್ನು ಸಂಪಾದನೆ ಮಾಡಿರ್ತಾರೆ. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅವರು ಹೆಸರನ್ನು ಮಾಡಿರ್ತಾರೆ. ಅದರಲ್ಲಿ ಇವರು ಕೂಡ ಒಂದು ಉದಾಹರಣೆ ಆಗುತ್ತೆ. ಇವತ್ತಿಗೆ ಎಲ್ಲರ ಬಾಯಲ್ಲೂ ಅವರ ಒಂದು ಗುಣಗಾನಗಳು ಬರ್ತಾ ಇದೆ, ಎಷ್ಟು ಹೇಳಿದ್ರು ಸಾಲದು. ಸೊ ಹಾಗಾಗಿ ಮಕರ ರಾಶಿ ಅಂತ ಬಂದಾಗ
ಒಂದು ಸತಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಅದರಿಂದ ಎಲ್ಲೋ ಸ್ವಲ್ಪ ಮಿಸ್ ಹೊಡೆಯೋದಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ತುಂಬ ಎಚ್ಚರಿಕೆ ಇರಿ. ಲಾಯರ್ ಹತ್ರ ಹೋದಾಗಿರ್ಬೋದು ಅಥವಾ ಬೇರೆಯವ್ರಿಗೆ ಏನಾದರೂ ನಿಮ್ಮ ಕೈಯಿಂದ ಡಾಕ್ಯುಮೆಂಟ್ಸ್ ಕೊಡೋ ಅಂಥ ಪರಿಸ್ಥಿತಿ ಬಂದಾಗೂ ಕೂಡ ಎಲ್ಲ ಒಂದು ಕಡೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಯಾಕೆ ಅಂತಂದರೆ ಕುಜ ಮತ್ತು 5ನೇ ಮನೆಯಲ್ಲಿ, ಸೂರ್ಯ ಬುಧ 6ನೇ ಮನೆಯಲ್ಲಿ ಇರೋದ್ರಿಂದ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಯಾರೆಲ್ಲ ಸರ್ಕಾರಿ ಕೆಲಸದಲ್ಲಿರ್ತೀರ, ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥವ್ರು ತುಂಬ ಕೇರ್ಫುಲ್ಲಾಗಿರ್ಬೇಕಂತ ಒಂದು ವಾರ ಆಗಿರುತ್ತೆ ಈ ವಾರ. ಹಾಗಾಗಿ ಅದು ಬಿಟ್ಟರೆ ದುಡ್ಡು ಕಾಸು ಅಂತ ಬಂದಾಗ ಆದಾಯ ತುಂಬ ಚೆನ್ನಾಗಿರುತ್ತೆ ಮಕರ ರಾಶಿಯವರಿಗೆ, ಅದರಲ್ಲೇನು ಒಂದು ಮಾತಿಲ್ಲ. ಸ್ವಲ್ಪ ಆರೋಗ್ಯ ಅಂತ ಬಂದಾಗ ಈ ಕಾಲು ನೋವು ಬರ್ತಕ್ಕಂಥದ್ದು, ಮೊಣಕಾಲು ನೋವು ಬರ್ತಕ್ಕಂಥದ್ದು ಅಥವಾ ಅದಕ್ಕೆಲ್ಲ ಒಂದು ಕಡೆ ಡಾಕ್ಟ್ರ್ ಹತ್ರ ಕೂಡ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಮಕರ ರಾಶಿಯವರಿಗೆ ಮಿಕ್ಕಿದ್ದೆಲ್ಲ ಒಳ್ಳೆಯ ಒಂದು ಶುಭ ಫಲನಂತ ಹೇಳ್ಬೋದು. ಓಕೆ ಮೇಡಮ್. ಓಕೆ, ಇನ್ನು ಕುಂಭರಾಶಿಗೆ ಬರೋದಾದರೆ ಕುಂಭರಾಶಿಯವರಿಗೆ ಹೇಗಿರುತ್ತೆ? ಕುಂಭರಾಶಿ ಅಂತ ಅಂದರೆ ಕುಂಭರಾಶಿಯವರಿಗೆ ನಾನು ಎಸ್ ಅನ್ನೋ ಅಕ್ಷರಕ್ಕೆ ಬಹಳಷ್ಟು ತೊಂದರೆ ಅಂತ ಕೂಡ ಹೇಳಿದೆ. ಎಸ್ ಅನ್ನೋ ಅಕ್ಷರ ಆಗಿರ್ಬೋದು. ಕುಂಭರಾಶಿಯಲ್ಲಿ ರಾಹು ಅವಂದೇ ಆದ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾನೆ. ಕುಂಭರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ, ಮಾತಿನ ಮೇಲೆ ನಿಗಾ ಇರಬೇಕಾಗತ್ತೆ. ಯಾಕಂದರೆ ಶನಿ ಕೂಡ 2ನೇ ಮನೇಲಿ ಇರ್ತಾನೆ. ಮತ್ತು ನೋಡಿ, ಸೂರ್ಯ ಬುಧ ಕೂಡ 5ನೇ ಮನೇಲಿ ಇರ್ತಾರೆ, ಕುಜ 4ನೇ ಮನೇಲಿ ಇರ್ತಾನೆ. ಎಲ್ಲೋ ಒಂದು ಕಡೆ ಸಪ್ತಮದಲ್ಲಿ ರಾಹು, ಶುಕ್ರ ಮತ್ತು ಕೇತು ಒಟ್ಟಿಗೆ ಇರ್ತಾರೆ. ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಏನೇ ಕೆಲಸ ಮಾಡಬೇಕಾದ್ರೂ, ಏನೇ ಮಾತಾಡಬೇಕಾದ್ರೂ ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ. ಇವಾಗ ಎಸ್ ಅಂತ ಅಂದರೆ ಎಸ್ ಜಾನಕಿ ಅವರು, ಅವ್ರದ್ದು ಎಸ್ ಅನ್ನೋದು ಫೇಮಸ್ ಆಗಿದೆ. ಅವರು ಕೂಡ ಕುಂಭರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡು ಮಾತಾಡಬೇಕಾಗುತ್ತೆ. ವ್ಯವಹಾರಗಳನ್ನು ಕೂಡ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕಾಗುತ್ತೆ ಅಂತ. ಇನ್ನು ಕಡೆಯ ರಾಶಿ ಮೀನರಾಶಿಗೆ ಬಂದರೆ ಹೇಗಿರುತ್ತೆ ಮೀನರಾಶಿಯವರಿಗೆ? ಮೀನರಾಶಿ ಅಂತ ಬಂದಾಗ ಮೀನರಾಶಿಯಲ್ಲೇ ಶನಿ ಇರ್ತಾನೆ. ಸೊ ಮೀನರಾಶಿ ಒಂದು 6 ತಿಂಗಳ ಕಾಲ ಇದೇ ಪರಿಸ್ಥಿತಿ ಇರುತ್ತೆ. ಆದರೆ ಕೆಲಸ ಕಾರ್ಯ ಅಂತ ಬಂದಾಗ ನೋಡಿ, ಧನಸ್ಥಾನಾಧಿಪತಿ ಕುಜ 3ನೇ ಮನೇಲಿ ಇರ್ತಾನೆ ಮತ್ತು ಸೂರ್ಯ ಬುಧ 4ನೇ ಮನೇಲಿ ಇರೋದ್ರಿಂದ, ಅದರಲ್ಲೂ ಗುರುವಿನ ದೃಷ್ಟಿ ಕೂಡ ಮೀನರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಯಾವುದೇ ಕಷ್ಟ ನಷ್ಟಗಳು ಬಂದರೂ ಪಾರಾಗ್ತಾ ಹೋಗ್ತೀರಾ. ಆದರೆ ಇನ್ನೊಂದೇನಪ್ಪ ಅಂತಂದರೆ ಕೈವರೆಗೂ ಬಂದಂತಹ ಕೆಲಸ ಎಲ್ಲೋ ಕೈ ತಪ್ಪೋಗುತ್ತೆ. ಹಾಗಾಗಿ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮೀನರಾಶಿಯವರು ತುಂಬ ಶುಗರು ಮತ್ತು BP ಏನಾದರೂ ಇದ್ದರೆ ಪಾದ ಉರಿ, ಕಾಲು ನೋವು ಬರ್ತಕ್ಕಂಥದ್ದು ಅತಿ ಹೆಚ್ಚಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಕೊಳ್ಬೇಕಾಗುತ್ತೆ. ಮತ್ತು ಫುಡ್ ಕಂಟ್ರೋಲ್ ಮಾಡಬೇಕಾಗುತ್ತೆ ಮೀನರಾಶಿಯವರು. ಇಲ್ಲಾಂದರೆ ಮತ್ತು ಓಡಾಡಬೇಕಾದ್ರೆ ಎಲ್ಲ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಕಾಲಿಗೆ ಏನಾದರೂ ಪೆಟ್ಟಾಯಿತು ಅಂದರೆ ಅದು ತುಂಬ ದೊಡ್ಡ ಗಾಯ ಆಗುವಂಥ ಒಂದು ಪರಿಸ್ಥಿತಿಗೆ ಪಡುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಕಾಲನ್ನು ನೋಡ್ಕೊಳ್ತಾ ಇರಿ, ಎಲ್ಲೂ ಎಡಬೇಡಿ, ಬೀಳಬೇಡಿ ಮೀನರಾಶಿಯವರು. ಓಕೆ, ಮೀನರಾಶಿಗೂ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ಕೊಟ್ಟಿದ್ದೀರಿ. ಎಲ್ಲ ರಾಶಿಗಳ ವಿಚಾರವಾಗಿ ಈ ವಾರದ ಭವಿಷ್ಯವನ್ನು ಎಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದೀರಿ ಮೇಡಮ್, ಧನ್ಯವಾದಗಳು. ಇಷ್ಟೊತ್ತು ನೋಡಿ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಬಂದೆ. ಅದರ ಜೊತೆಗೆ ನಿಮಗೆ ಯಾವ ಒಂದು ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆನೂ ಹೇಳಿದೆ. ಅದ್ರ ಬಗ್ಗೆ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ಸಾಕು, ನಿಮ್ಮ ಒಂದು ಈ ವಾರವನ್ನು ತುಂಬ ಹ್ಯಾಪಿಯಾಗಿ ಕಳಿಬೋದು 12 ರಾಶಿಯವರು. ಹಾಗಾಗಿ 12 ರಾಶಿಯವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ನೇರ ಪ್ರಸಾರದ ವಿಶೇಷ ಕಾರ್ಯಕ್ರಮ ಮೀತಾ ಕ್ರಿಸ್ಟಲ್ ಆಸ್ಟ್ರೋ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.